ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚೈತ್ರ. ವೆಲ್ಕಮ್ ಟು ಅವರ್ ಡಾಕ್ಟರ್ ಚೈತು ಅಚ್ಚು ಯೂಟ್ಯೂಬ್ ಚಾನಲ್. ಸೊ ಮಕ್ಕಳಲ್ಲಿ ಫೀವರ್ ಯಾಕೆ ಬರುತ್ತೆ, ಓಕೆನಾ? ಮಕ್ಕಳಲ್ಲಿ ಫೀವರ್ ಬಂದ ತಕ್ಷಣ ಪೇರೆಂಟ್ಸ್ ಬಿಕಮ್ ಅ ಪ್ಯಾನಿಕ್, ಬಿಕಮ್ ಅ ಆ್ಯನ್ಷಿಯಸ್. ಫೀವರ್ ಬಂದಿದೆ, ಹೈ ಫೀವರ್ ಬಂದಿದೆ ಅಂತ ಪ್ಯಾನಿಕ್ ಆಗ್ತಾರೆ ಅಲ್ವಾ. ಸೊ ಮಕ್ಕಳಲ್ಲಿ ಫೀವರ್ ಯಾಕೆ ಬರುತ್ತೆ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಫೀವರ್ ಕಮ್ಸ್ ಟು ಪ್ರೊಟೆಕ್ಟ್ ಯುವರ್ ಚೈಲ್ಡ್. ಅಂದರೆ ಫೀವರ್ ಅನ್ನೋದು ನಮ್ಮ ಬಾಡಿಯನ್ನು ರೆಸ್ಪಾನ್ಸ್ ಮಾಡುತ್ತೆ. ಯಾವಾಗ ನಮ್ಮ ಬಾಡಿಯಲ್ಲಿ ಬ್ಯಾಕ್ಟೀರಿಯಾಸ್ ಆ್ಯಂಡ್ ವೈರಸ್ ಯಾವಾಗ ಎಂಟರ್ ಮಾಡಿದಾಗ ನಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿ ಸಿಸ್ಟಮ್ ಏನಾಗುತ್ತೆ ಅಂದರೆ ಅದು ಆ್ಯಕ್ಟಿವ್ ಆಗುತ್ತೆ. ಬಿಕಾಸ್ ಪೈರೋಸಲ್ ಅಂತ ಏನು ಹೇಳ್ತೀವಲ್ಲ, ಅದು ಹೈಪೋಥೆರಮಿಸ್ಗೆ ಹೋಗಿ ಹೇಳುತ್ತೆ ಈ ಥರ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ನಮ್ಮ ಬಾಡಿಯ ಟೆಂಪ್ರೇಚರ್ ಸ್ಟ್ರೈಟ್ಲಿ ರೈಸ್ ಆಗುತ್ತೆ. ಓಕೆನಾ? ನಮ್ಮ ಬಾಡಿ ಟೆಂಪ್ರೇಚರ್ ಏನಾಗುತ್ತೆ, ಸ್ಟ್ರೈಟ್ಲಿ ರೈಸ್ ಮಾಡುತ್ತೆ. ಈ ಥರ ಬಾಡಿ ಟೆಂಪ್ರೇಚರ್ ರೈಸ್ ಮಾಡಿದಾಗ ನ್ಯಾಚುರಲ್ ಮೆಟಬಾಲಿಸಮ್ ಅದು ಸುಮಾರು ಬ್ಯಾಕ್ಟೀರಿಯಾಸ್ ಆ್ಯಂಡ್ ವೈರಸ್ ತನ್ನಂತಾನೇ ಸತ್ತು ಹೋಗುತ್ತೆ. ದಟ್ ಈಸ್ ಅ ಬ್ಯೂಟಿ ಆಫ್ ಫೀವರ್. ಫೀವರ್ ಬರೋದು ಯಾಕೆ? ಬಾಡಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ, ಬಾಡಿಯಿಂದ ಇರೋ ಜಮ್ಸ್ನ ಸರ್ಫೇಸ್ ಮಾಡಿ ಕಿಲ್ ಮಾಡೋದಕ್ಕೆ. ಸೊ ಫೀವರ್ ಬಂದಿದೆ ಅಂದ ತಕ್ಷಣ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಓಕೆನಾ? ಆ್ಯಂಡ್ ಹೈ ಫೀವರ್ ಬಂದ ತಕ್ಷಣ 100 ಇದ್ರೂ ಹೈ ಅಂತ ಹೇಳ್ತಾರೆ, 101 ಡಿಗ್ರಿ ಇದ್ರೂ ಹೈಯೇ ಅಂತಾರೆ. ಫ್ರಮ್ 100 to 102 ಇಟ್ಸ್ ಅ ಮೈಲ್ಡ್ ಗ್ರೇಡ್, 102 to 103 ಇಟ್ಸ್ ಅ ಮಾಡ್ರೇಟ್ ಗ್ರೇಡ್, ಎನಿಥಿಂಗ್ ಅಬೋವ್ 103 to 104 ಇಟ್ಸ್ ಅ ಹೈ ಗ್ರೇಡ್ ಫೀವರ್, ಪ್ಯಾರಾಹೈಟಲ್ ಅಂತ ಹೇಳ್ತೀವಿ. ಸೊ ಸುಮ್ಮನೆ 100 ಡಿಗ್ರಿಗೂ ಹೈ ಫೀವರ್ ಅಂತ ಹೇಳಿ ಪ್ಯಾನಿಕ್ ಮಾಡಬೇಡಿ. ಪ್ಯಾರಾಸಿಟಮಾಲ್ ಯೂಸ್ ಮಾಡಿ, 1 ಅವರ್ ಬಿಟ್ಟು ಚೆಕ್ ಮಾಡಿ. 1 ಅವರಲ್ಲೂ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಒದ್ದೆ ಬಟ್ಟೆ ತೊಗೊಳ್ಳಿ. ಕೋಲ್ಡ್ ವಾಟರಲ್ಲ, ಉಗುರು ಬೆಚ್ಚಗಿನ ನೀರು ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಬಟ್ಟೆನ ಒದ್ದೆ ಮಾಡಿಬಿಟ್ಟು ಹಣೆಗೆ, ಕುತ್ತಿಗೆಗೆ ಆ್ಯಂಡ್ ಶೋಲ್ಡರ್ಸ್ಗೆಲ್ಲ ಒರೆಸಿ. ಆಗ್ಲೂ ಕಡಿಮೆ ಆಗಿಲ್ಲ ಅಂದರೆ ಕನ್ಸಲ್ಟೇಷನ್ ಮಾಡಿ. ಬಟ್ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ವೈರಲ್ ಫೀವರ್ ಬಂದೇ ಬರುತ್ತೆ ಮಕ್ಕಳಲ್ಲಿ, ಓಕೆನಾ? ಬೆಳೀತಿರೋ ಮಕ್ಕಳಲ್ಲಿ ಅಂದರೆ ಏಜ್ ಪ್ರಕಾರ ಫಸ್ಟ್ 2 ಇಯರ್ಸ್ 3 ಇಯರ್ಸ್ 4 ಇಯರ್ಸ್ ವರ್ಷಕ್ಕೆ 3 ರಿಂದ 4 ಸಲ ಫೀವರ್ ಬರಲೇಬೇಕು. ಅದು ನಾರ್ಮಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಡಾಕ್ಟರ್ ಈ ನಾರ್ಮಲ್ ಫೀವರ್ 3-4 ದಿನ ಇರುತ್ತೆ ಅಂತ ಹೇಳಿದಾಗ ನೀವು ಪೇಷನ್ಸ್ ಆಗಿ ವೇಟ್ ಮಾಡಬೇಕಾಗತ್ತೆ. ಪೇಷನ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್, ಓಕೆನಾ? ಸೊ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅಂದರೆ 3-4 ದಿನದ ಮೇಲೆ ಫೀವರ್ ಹೋಗಿದೆ, ಇನ್ನು ಫೀವರ್ ಕಡಿಮೆ ಆಗಿಲ್ಲ, ಅನ್ಯೂಶ್ವಲ್ ಸಿಮ್ಟಮ್ಸ್ ಏನಾದರೂ ಕಂಡು ಬಂದರೆ, ಲೈಕ್ ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ತುಂಬ ಸುಸ್ತಾಗ್ತಾ ಇದ್ದಾರೆ ಅಂತ ಅಂದರೆ ಆಗ ನಾವು ಅಡ್ಮಿಷನ್ ಮಾಡ್ಕೊತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ, ಓಕೆನಾ? ಸುಮ್ಮನೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಫೀವರ್ ಬರೋದು ನಮ್ಮ ಬಾಡಿಯ ಪ್ರೊಟೆಕ್ಷನ್ ಮಾಡೋದಕ್ಕೆ, ಓಕೆನಾ? ಸೊ ಇಮ್ಯುನಿಟಿ ಬಿಲ್ಡಿಂಗ್ ಸೆಲ್ಸ್ ಏನಿದೆ ಅದು ನಮ್ಮ ಬಾಡಿಯನ್ನು ಫೈಟ್ ಮಾಡುತ್ತೆ, ಓಕೆನಾ? ಏನು ವೈರಸ್ಗಳು, ಜಮ್ಸ್ಗಳು ಏನು ನಮ್ಮ ಬಾಡಿಯನ್ನು ಅಟ್ಯಾಕ್ ಮಾಡಿದಾಗ ಆಗ ನಮ್ಮ ಬಾಡಿ ಫೈಟ್ ಮಾಡುತ್ತೆ, ಓಕೆನಾ? ಸೊ ಏನೋ ಫೈಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಡೋಂಟ್ ಪ್ಯಾನಿಕ್, ಬಾಡಿ ಈಸ್ ಅ ಫೈಟಿಂಗ್, ಓಕೆನಾ? ಸೊ ಆ ಟೈಮಲ್ಲಿ ಮಕ್ಕಳು ಊಟ ಮಾಡಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಸೊ ಆ ಟೈಮಲ್ಲಿ ಅವರಿಗೆ ಚೆನ್ನಾಗಿ ನೀರು ಕುಡಿಸಿ, ಫ್ರೆಶ್ ಜ್ಯೂಸ್ ಕುಡಿಸಿ. ಸೊ ಬಾಡಿನ ಹೈಡ್ರೇಷನ್ ಮಾಡಿ, ಓಕೆನಾ? ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಫೀವರ್ ಬರೋದು ಬಾಡಿನ ಪ್ರೊಟೆಕ್ಷನ್ ಮಾಡೋದಕ್ಕೆ, ಓಕೆನಾ? ನಮ್ಮ ಬಾಡಿಲಿರೋ ಜಮ್ಸ್ನ ಸರ್ಫೇಸ್ ಮಾಡಿ ಕಿಲ್ ಮಾಡುತ್ತೆ. ವರ್ಷಕ್ಕೆ 3 ರಿಂದ 4 ಸಲ ಆದರೂ ಫೀವರ್ ಬರಲೇಬೇಕು. ಸೊ ಬಾಡಿನ ಹೈಡ್ರೇಷನ್ ಮಾಡಿ, ಚೆನ್ನಾಗಿ ನೀರು ಕುಡಿಸಿ ಆ್ಯಂಡ್ ಫ್ರೆಶ್ ಆಗಿರೋ ಜ್ಯೂಸ್ ಕುಡಿಸಿ. ಈ ಟೈಮಲ್ಲಿ ಊಟ ಮಾಡಲ್ಲ ಮಕ್ಕಳು. ಸೊ ಚೆನ್ನಾಗಿ ನೀರು ಕುಡಿಸಿ, ಫ್ರೆಶ್ ಜ್ಯೂಸ್ ಕುಡಿಸಿ, ಹೈಡ್ರೇಷನ್ ಮಾಡಿರಿ ಬಾಡಿನ, ಓಕೆನಾ? ಥ್ಯಾಂಕ್ ಯು.